ಹಲೋ ಫ್ರೆಂಡ್ಸ್, ನಾನು ಭಾರತಿ ಲರ್ನ್ ಲೈಕ್ ಎ ಚೈಲ್ಡ್ 1ನಿಂದ. ಸ್ನೇಹಿತರೆ, ನಾವು ಸಮಾಂತರ ಶ್ರೇಣಿಯಲ್ಲಿ ಅನ್ವಯಿಕ ಪ್ರಶ್ನೆಗಳನ್ನು ಹೇಗೆ ಬಿಡಿಸೋದು ಅನ್ನೋದನ್ನು ನೋಡ್ತಾ ಇದ್ದೀವಿ. ಆ ಮಾಲಿಕೆಯಲ್ಲಿ ಇದು 2ನೆಯ ವಿಡಿಯೋ. ಓಕೆ, ಇವತ್ತು ಇನ್ನೊಂದು 4 ಅಂಕದ ಪ್ರಶ್ನೆಯನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಪ್ರಶ್ನೆ ನೋಡೋದಕ್ಕೆ ತುಂಬ ಸರಳವಾಗಿದೆ. ಈ ಪ್ರಶ್ನೆಯಲ್ಲಿ ಒಂದು ಪುಟಾಣಿ ಟ್ರಿಕ್ ಇದೆ ಅಥವಾ ಒಂದು ಕ್ಲೂ ಇದೆ. ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಈ ಪ್ರಶ್ನೆ ತುಂಬಾ ಸರಳವಾಗಿ ಸಾಲ್ವ್ ಆಗುತ್ತೆ. ಇನ್ ಕೇಸ್ ನೀವು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಒಂದು ಸಣ್ಣ ತಿರುವಿನಲ್ಲಿ ಬಲಕ್ಕೆ ಹೋಗೋ ಬದಲು ಎಡಕ್ಕೆ ಹೋದ್ರಿ ಅಂದರೆ ಪೂರ್ತಿ ಲೆಕ್ಕ ತಪ್ಪಾಗುತ್ತೆ. ಹೇಗೆ ಅನ್ನೋದನ್ನು ಹೇಳೋದಕ್ಕೋಸ್ಕರನೇ ನಾನು ಈ ಪ್ರಶ್ನೆಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಗೊತ್ತು ನೀವು ಬೇಸಿಕ್ ಹೇಳ್ದಿರ ನೇರವಾಗಿ ಅನ್ವಯಿಕ ಪ್ರಶ್ನೆಗಳನ್ನು ಹೇಳ್ತಾ ಇದ್ದೀರಾ ಅಂತ ನೀವು ಕೇಳಬಹುದು. ಸ್ನೇಹಿತರೆ, ಈಗಾಗಲೇ ನಾನು ಮೂಲಭೂತ ಪರಿಕಲ್ಪನೆಗಳು ಈ ಸಮಾಂತರ ಶ್ರೇಣಿಯಲ್ಲಿ ಅನೇಕ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅವೆಲ್ಲವೂ ಕೂಡ ಯೂಟ್ಯೂಬಲ್ಲಿ ಆಲ್ರೆಡಿ ಆ್ಯಕ್ಟಿವ್ ಇದ್ದಾವೆ. ಸೊ ನಿಮಗೆ ಈಗ ಅನ್ವಯಿಕ ಪ್ರಶ್ನೆಗಳನ್ನು ಹೇಳೋದ್ರ ಜೊತೆಗೆ ಮೂಲ ಪರಿಕಲ್ಪನೆಗಳನ್ನು ಕೂಡ ನಾನು ಕವರ್ ಮಾಡ್ತಾ ಹೋಗ್ತೇನೆ. ಇವತ್ತಿನ ಈ ಮಾಲಿಕೆಯ ವಿಶೇಷತೆ ಏನು ಅಂದರೆ, I have taken the same question in English version also. So I'll explain all the steps in English also. So it will be useful to English medium students also. Okay, let us start with the question. Babubai borrows 4,000 rupees and agrees to repay with a total interest of 500 in 10 installments. Each installment being less than that the preceding installment by rupees 10. What should be the first and last installment? ಓಕೆ, ಬಾಬಣ್ಣ 4,000 ರೂಗಳನ್ನು ಸಾಲ ಪಡೆಯುತ್ತಾನೆ. ಒಟ್ಟು 500 ರೂಗಳನ್ನು ಸೇರಿಸಿ ಸಾಲದ ಹಣವನ್ನು 10 ಕಂತುಗಳಲ್ಲಿ ಹಿಂದಿರುಗಿಸಲು ಒಪ್ಪಿಕೊಳ್ಳುತ್ತಾನೆ. ಪ್ರತಿ ಕಂತು ಹಿಂದಿನ ಕಂತಿಗಿಂತ 10 ರು ಕಡಿಮೆಯಾದರೆ ಅವನು ಪಾವತಿಸಬಹುದಾದ ಮೊದಲ ಮತ್ತು ಕೊನೆಯ ಕಂತಿನ ಮೊತ್ತವನ್ನು ಕಂಡುಹಿಡಿಯಿರಿ. ಮೊದಲ ಮತ್ತು ಕೊನೆಯ ಕಂತು ಯಾವುದು ಅಂತ ಆ ಪ್ರಶ್ನೆಯನ್ನು ನೀವು ಅರ್ಥ ಮಾಡ್ಕೋಬೇಕು. ಸೊ ಪ್ರಶ್ನೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಸೊಲ್ಯೂಷನ್. ಓಕೆ, ಈ ಪ್ರಶ್ನೆಯನ್ನು ಓದಿದ ತಕ್ಷಣ ನಮಗೆ ಮೇಲ್ನೋಟಕ್ಕೆ ಏನೇನು ಮಾಹಿತಿ ಸಿಗುತ್ತೆ ಅನ್ನೋದನ್ನು ನಾವು ಮೊದಲು ಬರ್ಕೊಂಡ್ಬಿಡೋಣ. ಮೊದಲು ನಮಗೇನು ಸಿಗುತ್ತೆ ಅಂದರೆ, ದ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸ್ ವಿ ವಿಲ್ ಗೆಟ್ ಹಿಯರ್. ದ ನಂಬರ್ ಆಫ್ installments. How many installments are there for Babubai to repay his borrowed amount? Yes, it is 10. 10 ಕಂತುಗಳಲ್ಲಿ ಬಾಬು ಅಥವಾ ಬಾಬಣ್ಣ ತನ್ನ ಸಾಲವನ್ನು ತೀರಿಸಬೇಕು. ಸೊ ಕಂತುಗಳ ಸಂಖ್ಯೆ 10. ಇದು ಬಿಟ್ಟರೆ ಇನ್ನೇನು ನಮ್ಮ ಹತ್ರ ಮಾಹಿತಿ ಇದೆ? ಎಸ್, ಇಲ್ಲಿ ಒಂದು ಇನ್ಫಾರ್ಮೇಷನ್ ಇದೆ. He agrees to repay with total interest of rupees 500. ಈಗಾಗಲೇ ಅವನು ಸಾಲ ತಗೊಂಡಿರುವಂತಹ ಮೊತ್ತಕ್ಕೆ 500 ರೂಪಾಯಿಗಳನ್ನು ಸೇರಿಸಿ ಅವನು ವಾಪಸ್ ಕೊಡಬೇಕು. He has to repay his borrowed amount by adding 500 to the amount he has borrowed. Okay, so the total amount to be repay is total amount he has taken 4,000 rupees and he has to pay 500 rupees extra. Why he has to pay extra? In the form of interest. Okay, totally he has to pay 4,500 rupees. ಬಾಬಣ್ಣ ತಿರುಗಿಸಿ ಕೊಡಬೇಕಾದಂಥದ್ದು ಸಾಲದ ಹಣ
ಸಾಲದ ಹಣ 4,000 ರೂಪಾಯಿ ಇದೆ. ಜೊತೆಗೆ 500 ರೂಪಾಯಿ ಬಡ್ಡಿಯನ್ನು ಕೂಡ ಸೇರಿಸಬೇಕಾಗುತ್ತೆ. ಸೊ ಬಡ್ಡಿ 500 ಆಗಿರೋದ್ರಿಂದ ಬಾಬಣ್ಣ ಒಟ್ಟು 4,500 ರೂಪಾಯಿಗಳನ್ನು ಹಿಂದಿರುಗಿಸ್ಬೇಕಾಗುತ್ತೆ. ಇದು ಒಂದು ಮಾಹಿತಿ ನಮಗೆ ಸಿಕ್ತು. ಇದರ ಜೊತೆಗೆ ಇನ್ನೇನು ಮಾಹಿತಿ ಇದೆ? ಕರೆಕ್ಟ್, ಇನ್ನೊಂದು ತುಂಬ ಮುಖ್ಯವಾದಂಥ ಮಾಹಿತಿ ಇದೆ. ಆ ಮಾಹಿತಿ ಇಲ್ಲ ಅಂದರೆ ನಮಗೆ ಲೆಕ್ಕ ಮಾಡೋದಕ್ಕೆ ಆಗೋದೇ ಇಲ್ಲ. ಅದು ಯಾವ ಮಾಹಿತಿ ಅಂದರೆ, ಪ್ರತಿ ಕಂತು ಹಿಂದಿನ ಕಂತಿಗಿಂತ 10 ರೂಪಾಯಿ ಕಡಿಮೆಯಾಗುತ್ತದೆ. ಸಿ each installment being less that the preceding installment by ₹10. What this says? This says is, everybody knows this is common difference, because every month he has to pay some amount, and that amount will be less than that of preceding installment. It means it is the common difference, and this difference is minus 10 rupees. Yes, if you take here plus 10 means the whole sum will be wrong. It is the turning point. Really, you have to be very careful while selecting the common difference. Okay, ಪ್ರತಿ ಕಂತು ಹಿಂದಿನ ಕಂತಿಗಿಂತ 10 ರೂಪಾಯಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇದರ ಅರ್ಥ ಏನು ಅಂದರೆ, ಬಾಬಣ್ಣ ಈ ತಿಂಗಳು ಎಷ್ಟು ಕಟ್ತಾನೋ ಮುಂದಿನ ತಿಂಗಳು ಅದಕ್ಕಿಂತ 10 ರೂಪಾಯಿ ಕಡಿಮೆ ಮಾಡಿ ಕಟ್ತಾನೆ. ಇದರ ಅರ್ಥ ಏನು ಅಂದರೆ, ಸಾಮಾನ್ಯ ವ್ಯತ್ಯಾಸ -10 ರೂಪಾಯಿ ಆಗುತ್ತೆ. ಇದು ಯಾಕಾಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್, ನೀವು ತಿಳ್ಕೊಳ್ಳೇಬೇಕು. ಇಲ್ಲಿ -10 ತಗೊಳ್ಳೋ ಬದಲು ನೀವು +10 ತಗೊಂಡಿದ್ದೆ ಆದರೆ ಪೂರ್ತಿ ಲೆಕ್ಕ ರಾಂಗ್ ಆಗುತ್ತೆ. ಹಾಗಾದರೆ ನಾನು ನಿಮ್ಗೆ ಮೊದಲೇ ಹೇಳಿದ್ದೆ, ಟರ್ನಿಂಗ್ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಇಲ್ಲಿ ಅಂತ. ಸೊ ದಿಸ್ ಈಸ್ ಅವರ್ ಟರ್ನಿಂಗ್ ಪಾಯಿಂಟ್. Here we have to be very careful, and I'll explain you why I have taken the common difference as negative number. See, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನು ಹೇಳುತ್ತೆ ಅಂದರೆ, A means first term, A, comma, A plus D. Here we have to add the common difference to get the succeeding number. ಮುಂದಿನ ಪದವನ್ನು ಪಡೆಯೋದಕ್ಕೆ ಹಿಂದಿನ ಪದಕ್ಕೆ ನಾವು ಡಿಯನ್ನು ಕೂಡಿಸ್ಬೇಕು ಅನ್ನೋದು ಅತ್ಯಂತ ಮಹತ್ವದ ವಿಷಯ. ಇಲ್ಲಿ ನೋಡಿ, ಪ್ಲಸ್ ಇದೆ. ನೆಕ್ಸ್ಟ್ ಹೋಗಬೇಕು ಅಂದರೆ ನಮಗೆ ಗೊತ್ತು, A ಪ್ಲಸ್ ಎಸ್ 2D, ಎರಡು ಸಾಮಾನ್ಯ ವ್ಯತ್ಯಾಸಗಳನ್ನು ಎಗೆ ನಾವು ಕೂಡಿಸ್ತೀವಿ ಅಲ್ವಾ? ಹೌದು. ನಮ್ಮ ಸೀರೀಸ್ ಹೀಗಿದ್ದಾಗ ಡಿ ಏನಾಗಿರಬೇಕು? ಪಾಸಿಟಿವ್ ಆಗಿರಬೇಕು. ಸಿ ಫ್ರೆಂಡ್ಸ್, ದ ಜನರಲ್ ಫಾರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ A, A plus D, A plus 2D. What this indicates? This indicates by adding the common difference to this term, we'll get the next term. Okay? For that reason, we have a positive difference here. But in this case, what Babubai is doing, he is repaying the amount less than the preceding one, that is by 10 rupees, right? So as he has to pay less every time, the common difference goes negative here. Therefore, we have to take a -10 for common difference. So if you subtract a number from A only, then you will get less amount for every month.
For that reason, we have to take common difference as -10. Okay, it is clear, I think. Now, we know the common difference as -10, and the amount he has to pay is the total amount 4,500. Yes, two values we know, and one more thing we know, that is number of installments, that is 10. So n equals 10. ಸ್ನೇಹಿತರೆ, ಸಾಮಾನ್ಯ ವ್ಯತ್ಯಾಸ ಋಣ 10 ಅಥವಾ -10. ಸೊ ಮೊತ್ತ ಅವನು ಬಾಬಣ್ಣ ಪೇ ಮಾಡಬೇಕಾಗಿರುವಂತಹ ಮೊತ್ತ 4,500, ಜೊತೆಗೆ 10 ಇನ್ಸ್ಟಾಲ್ಮೆಂಟ್ಗಳಲ್ಲಿ ಪೇ ಮಾಡಬೇಕಾಗಿರೋದ್ರಿಂದ n = 10. ಇದಿಷ್ಟು ಮಾಹಿತಿ ನಮ್ಮ ಹತ್ರ ಇದೆ. ಇದನ್ನು ಬಳಸ್ಕೊಂಡು ನಾವು ಎಯನ್ನು ಕಂಡುಹಿಡಿಯೋ ಪ್ರಯತ್ನವನ್ನು ಮಾಡೋಣ. ಓಕೆ, ಎಯನ್ನು ಕಂಡುಹಿಡಿಯೋದಕ್ಕೆ ಮೊತ್ತವನ್ನು ಕೊಟ್ಟಿರುವಾಗ ಎನ್ ಸೂತ್ರವನ್ನು ಬರ್ಕೋಬೇಕು. ನಿಮಗಿಲ್ಲಿ ಕನ್ಫ್ಯೂಸ್ ಆಗ್ಬೋದು, ಎನ್ ಬರ್ಕೋಬೇಕಾ ಎನ್ ಬರ್ಕೋಬೇಕಾ ಅಂತ. ಒಂದು ಪರ್ಟಿಕ್ಯುಲರ್ ಒಂದು ತಿಂಗಳದು ಕಂಡುಹಿಡಿಬೇಕಾದಾಗ ನೀವು ಎನ್ ಸೂತ್ರ ಬರ್ಕೋಬೇಕು. ಎಲ್ಲ ತಿಂಗಳುಗಳಲ್ಲಿ ಪೇ ಮಾಡಿರುವಂತಹ ಮೊತ್ತವನ್ನು ಕಂಡುಹಿಡಿಬೇಕು ಅಂದರೆ ಎನ್ ಬರ್ಕೋಬೇಕು. ಟು ಕ್ಯಾಲ್ಕುಲೇಟ್ ದ ಅಮೌಂಟ್ ಟು ಬಿ ಪೇಡ್ ಇನ್ ಅ ಪರ್ಟಿಕ್ಯುಲರ್ ಮಂತ್ we have to take an, and to calculate the sum that would be paid in a particular month, that is sum of all the months, we have to take the formula SN. SN equals n by 2 into bracket 2a plus n minus 1 into d. Yes, here Sn we know, that is 4,500, and our n would be 10 divided by 2. 2a we don't know, we'll keep it as it is. N we know, that is 10 minus 1, and our d is -10. ಸ್ನೇಹಿತರೆ, ಎನ್ ಫಾರ್ಮುಲಾ ಬರ್ಕೊಂಡಿದ್ದೀವಿ. ಎನ್ ಅಂದರೆ 4,500, ಎನ್ ಅಂದರೆ 10, ಎ ಗೊತ್ತಿಲ್ಲ, ಎನ್ ಅಂದರೆ ಪುನಃ 10, ಡಿ ಅಂದರೆ -10. ಬೆಲೆ ತುಂಬಿದ್ದೀನಿ ಅಷ್ಟೇ. ನೌ ವಿ ಆರ್ ಗೋಯಿಂಗ್ ಟು ಸಿಂಪ್ಲಿಫೈ. ದಿಸ್ ಈಸ್ 4,500 ವಿಚ್ ಈಸ್ ಈಕ್ವಲ್ ಟು, ಇಫ್ ಯು ಕ್ಯಾನ್ಸಲ್ ಹಿಯರ್ ಓನ್ಲಿ ಯು ವಿಲ್ ಗೆಟ್ ಸಿಂಪ್ಲಿ 5. 2 only 2 5. ಸೊ ಯು ಹ್ಯಾವ್ ಗಾಟ್ 5 ಹಿಯರ್. 2a will keep it as it is. Okay, if you add -1 to +10, you will get 9 with -10. Now we have to multiply these two. It will be -90 or -90. 4,500 equals 5 2a -90. ಸೊ ಸ್ನೇಹಿತರೆ, ಎನ್ ಅಲ್ಲಿ ಬೆಲೆ ತುಂಬಿದ್ವಿ. 2 only 2 5 ಕ್ಯಾನ್ಸಲ್ ಮಾಡಿದ್ವಿ. ಇಲ್ಲಿ 10 ಪಾಸಿಟಿವ್ ಇದೆ ಅಥವಾ ಧನ ಇದೆ, ಇದಕ್ಕೆ ಋಣ 1 ಕೂಡಿಸಿದ್ರೆ 9 ಬರುತ್ತೆ. 9 ಋಣ 10ರಿಂದ ಗುಣಿಸಿದ್ರೆ -90 ಬರುತ್ತೆ. ಸೊ ಈಗ ಈ 5 ಈಗಲೇ ಎಡಭಾಗಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಇಲ್ಲ ಅಂದರೆ 5ರಿಂದ 2a ಮತ್ತು -90 ನೀವು ಗುಣಿಸ್ಬೇಕಾಗುತ್ತೆ. ಅದರ ಬದಲು ಮೊದಲೇ 5 ಎಡಕ್ಕೆ ಶಿಫ್ಟ್ ಮಾಡಿಕೊಂಡ್ರೆ ಅದು ಡಿವೈಡ್ ಆಗುತ್ತೆ. ಸೊ 4,500 ಡಿವೈಡೆಡ್ ಬೈ 5, ಈ ಕಡೆ 2a -90. ಈಗ ಇಲ್ಲೇ ಸಿಂಪ್ಲಿಫೈ ಮಾಡ್ಕೊಂಡು ಬಿಡೋಣ. 5 1 5 9. ಸೊ 2 0 ಹಾಗೆ ಬರ್ಕೊಂಡೆ. ಇಟ್ ಈಸ್ 900. ನೌ 5 1s 5 900s 4,500. ಸೊ ವಿಲ್ ಕಂಟಿನ್ಯೂ ವಿತ್ ಸಿಂಪ್ಲಿಫಿಕೇಶನ್. ಓಕೆ, ಸೊ ಇಟ್ ಈಸ್ 900 ಹಿಯರ್ equals 2a -90. Now I'll transfer this 90 to left side. It will become 990.
because negative 90 will be positive 90 if it is transferred to left side. Here it is 2a. Fine. Now I'll just transfer 2 from right side to left side. ಎರಡನ್ನು ಬಲಭಾಗದಿಂದ ಎಡಭಾಗಕ್ಕೆ ಟ್ರಾನ್ಸ್ಫರ್ ಮಾಡ್ತೀನಿ. ಸೊ ಹಾಗೆ ಕ್ಯಾನ್ಸಲ್ ಕೂಡ ಮಾಡೋಣ. ಎ. ಸೊ ಎಯನ್ನು ನಾನು ಕ್ಯಾನ್ಸಲ್ ಮಾಡಿದೆ ಅಂದರೆ 990 ಕ್ಯಾನ್ಸಲ್ ಮಾಡಿದೆ ಅಂದರೆ 2 1 2 4 8 2 9 18 2 5 10 495. ಸೊ ಏನ ಬೆಲೆ ನಮಗೆ ಬಂದಿದ್ದು 495. Now we have got A as 495. Okay, what they have asked along with the first installment, which we have already calculated as 495, because A will be always first term in arithmetic progression. Okay, then they have asked us to calculate the last term also. See, the last installment ಬೇಕು ಅಂತ ಹೇಳಿದ್ರೆ 10 ಇನ್ಸ್ಟಾಲ್ಮೆಂಟ್ಗಳನ್ನು ಬಾಬುಭಾಯಿ ಅಥವಾ ಬಾಬಣ್ಣ ಪಡ್ಕೊಂಡಿರೋದ್ರಿಂದ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ವಿಲ್ ಬಿ 10th ಇನ್ಸ್ಟಾಲ್ಮೆಂಟ್. ಫಾರ್ ದ್ಯಾಟ್ ವಿ ಹ್ಯಾವ್ ಟು ಟೇಕ್ AN formula. AN is equal to A plus n minus 1 into D. Okay, here we have to take n as 10. A already we have calculated, which will be 495, plus again for n I'll put 10 minus 1, and D is, we already know, negative 10. ಬೆಲೆ ತುಂಬ್ತಾ ಹೋದೆ. ಎಗೆ 495, ಎನ್ಗೆ 10, ಡಿಗೆ ಋಣ 10. ಓಕೆ, ಸೊ 495 ಪ್ಲಸ್ 9 ಬ್ರ್ಯಾಕೆಟಲ್ಲಿ -10. ಸೊ A10 ಈಸ್ ಈಕ್ವಲ್ ಟು 495 ಮೈನಸ್ 90. ಸೊ 495ರಲ್ಲಿ ನೀವು 90 ಅಥವಾ ಋಣ 90 495 ಕೂಡಿದ್ರೆ ನಿಮಗೆ ಸಿಗುವಂತಹ ಹಣ ಅಥವಾ ಮೊತ್ತ 405. By adding negative 90 to positive 495, you will get 405, which is 10th installment. A is the first installment. A10 will be the last installment. So A1 or A 495, A10 is 405. So this is our answer. So A1 495 ಆಗುತ್ತೆ, A10 405 ಆಗುತ್ತೆ. ಸ್ನೇಹಿತರೆ, ಈ ಲೆಕ್ಕ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ನಾನು ಸಿಂಪಲ್ ಆಗಿ ಒಂದೊಂದೇ ಲೆಕ್ಕ ತಗೊಂಡು ನಿಧಾನಕ್ಕೆ ನಿಮ್ಗೆ ಯಾಕೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ, ಇದು ಕೋವಿಡ್ ಸಮಯ ಆಗಿರೋದ್ರಿಂದ ಶಿಕ್ಷಕರು ತರಗತಿ ಕೋಣೆಯಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾನು ಒಂದೇ ಸ್ಲಾಟಲ್ಲಿ ನಿಮಗೆ ಜಾಸ್ತಿ ಲೆಕ್ಕಗಳನ್ನು ಹೇಳಿಕೊಟ್ರೆ ಕನ್ಫ್ಯೂಸ್ ಆಗ್ಬೋದು ಅಂತ ದಿನಕ್ಕೆ ಒಂದೊಂದೇ ಲೆಕ್ಕಗಳನ್ನು ತಗೊಂಡು ಅದರಲ್ಲಿ ಎಲ್ಲ ಮೂಲಭೂತ ಪರಿಕಲ್ಪನೆಗಳನ್ನು ಸಾಧ್ಯವಾದಷ್ಟು ನಾನು ಕವರ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಿರಬಹುದು 4500 ಹೇಗೆ ಬಂತು, ಡಿನ ಬೆಲೆ ಯಾಕೆ ಋಣ ಸಂಖ್ಯೆ ಬಂತು, ಇವೆಲ್ಲವನ್ನು ಕೂಡ ನಾನು ನಿಧಾನಕ್ಕೆ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಲೆಕ್ಕ ನಿಮಗೆ ಇಷ್ಟ ಆಯಿತು ಅನ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನಿನ್ನೆ ಲೆಕ್ಕವನ್ನು ಕೂಡ ಇವತ್ತು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಒಟ್ಟು ನಿಮಗೆ 2 ಲೆಕ್ಕಗಳು ಪರ್ಫೆಕ್ಟ್ ಆಗಿ ಬಂದ ಹಾಗಾಗುತ್ತೆ. ನಾಳೆ ಇನ್ನೊಂದು ಲೆಕ್ಕದೊಂದಿಗೆ ನಾನು ಮತ್ತೆ ನಿಮ್ಮ ಮುಂದಿರ್ತೇನೆ. ಹಾಗೆ ಚಂದನ ಟಿವಿಯಲ್ಲಿ ಬರ್ತಾ ಇರುವಂತಹ ಕಾರ್ಯಕ್ರಮ ಗಣಿತದ ಪಾಠಗಳನ್ನು ಕೂಡ ನೀವು ಕಲಿತಾ ಇದ್ದೀರಿ. ಅಲ್ಲಿ ಆಗಿರುವಂತಹ ಕಲಿಕೆ ನಿಮಗೆಷ್ಟು ಅರ್ಥ ಆಗಿದೆ ಅಂತ ನೋಡೋಕ್ಕೂ ಕೂಡ ಈ ಲೆಕ್ಕಗಳನ್ನು ನೀವು ಬಳಸ್ಕೋಬಹುದು. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಥಮ್ಸ್ ಅಪ್ ಕೊಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಐ ಹೋಪ್ ಫ್ರೆಂಡ್ಸ್ you have enjoyed today's class. In previous class, which was in Kannada medium,
Anyway, you can see that video also. There you will get one very nice application level question. You can practice that also. Okay, tomorrow I will be with you with some other good application question. Thank you.